ಮಹಾನಗರ ಪಾಲಿಕೆ ಅನುಮತಿ ಇಲ್ಲದೆ ತರಕಾರಿ ಮಾರುಕಟ್ಟೆ ನಿರ್ಮಿಸಿರುವ ಖಾಸಗಿ ಜಾಗದ ಮಾಲೀಕನ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕೆಂದು ರಾಯಚೂರು ನಗರ ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಎಂ ಈರಣ್ಣ ವೃತ್ತದಿಂದ ಆಕಾಶವಾಣಿ ಕೇಂದ್ರ ಕಾರ್ಯಾಲಯಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಅನಧಿಕೃತ ತರಕಾರಿ ಮಾರುಕಟ್ಟೆ ಸ್ಥಾಪನೆಯಾಗಿದ್ದು, ಈ ಮಾರುಕಟ್ಟೆಗೆ ನಗರಸಭೆಯಾಗಲಿ ಇಂದಿನ ಮಹಾನಗರ ಪಾಲಿಕೆಯಾಗಲಿ ಅನುಮತಿ ನೀಡಿರುವುದಿಲ್ಲ. ಖಾಸಗಿ ವ್ಯಕ್ತಿಯ ಜಾಗಕ್ಕೆ ಮಾರುಕಟ್ಟೆ ನಿರ್ಮಾಣ ಸ್ಥಾಪಿಸಲು ಅನುಮತಿ ನೀಡಿಲ್ಲವೆಂದರೆ ಆ ಜಾಗದಲ್ಲಿ ತರಕಾರಿ ಮಾರಾಟ ಮಾಡುವುದು ಖಂಡನೀಯ. ಕೂಡಲೇ ಕಾನೂನು ಪ್ರಕಾರ ಖಾಸಗಿ ಮಾಲೀಕನ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒತ್ತಾಯಿಸುತ್ತೇವೆ. ಕಾರಣವೇನೆಂದರೆ ಖಾಸಗಿ ಮಾಲೀಕನ ಜಾಗದ ಕರ ವಸೂಲಿ ಯಾರು ಮಾಡುತ್ತಿದ್ದಾರೆ, ಕರ ವಸೂಲಿ ಹಣ ಯಾರ ಜೇಬಿಗೆ ಸೇರುತ್ತಿದೆ ಎಂದು ಅಲ್ಲಿನ ವ್ಯಾಪಾರಸ್ಥರು, ರೈತರು ತಿಳಿಯಪಡಿಸಬೇಕು. ಒಂದು ವೇಳೆ ಖಾಸಗಿ ಜಾಗ ಮಾಲೀಕನಿಗೆ ತಾವು ಕರ ಪಾವತಿಸುತ್ತಿದ್ದೀರಿ ಎಂದರೆ ನಿಜವಾದರೆ ಕಾನೂನು ಬಾಹಿರ ಕರ ವಸೂಲಿಗೆ ಖಾಸಗಿ ಜಾಗದ ಮಾಲೀಕನು ಜವಾಬ್ದಾರನಾಗುತ್ತಾನೆ ಎಂದು ಹೇಳಿದರು. ಎಂ ಈರಣ್ಣ ತರಕಾರಿ ಮಾರುಕಟ್ಟೆಯ ತರಕಾರಿ ಮಾರಾಟಗಾರರು ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ. ನಾನು ಲಂಚ ತಿನ್ನುತ್ತಿದ್ದೇನೆ ಎಂದು ಕಾಸಿಂ, ವಸೀಂ, ಬಾಬಾ ಹಾಗೂ ರಘು ಇವರುಗಳು ಆರೋಪ ಮಾಡುತ್ತಿರುವುದು ಖಂಡನೀಯ. ನಾನು ಏನಾದರೂ ಲಂಚ ತಿನ್ನುವುದು ಸಾಬೀತು ಮಾಡಿ ತೋರಿಸಿದರೆ ನನಗೆ ಯಾವುದೇ ಶಿಕ್ಷೆ ವಿಧಿಸಿದರೂ ನಾನು ಅದಕ್ಕೆ ಕಟ್ಟುಬದ್ಧನಾಗುತ್ತೇನೆ. ಇವರುಗಳು ನನ್ನ ಮೇಲೆ ಆರೋಪ ಮಾಡಿದರೆ ಇವರ ವಿರುದ್ಧ ನ್ಯಾಯಾಲಯದಲ್ಲಿ ಐಸಿಸಿ ಸೆಕ್ಷನ್ ಅಡಿ 499 ಕಲಂನ ಪ್ರಕರಣ ದಾಖಲಿಸುತ್ತೇನೆ ಎಂದು ಎಚ್ಚರಿಸಿದರು. ಎಪಿಎಂಸಿ ಲೀಸ್ ಕಂ ನಿವೇಶನ ಹಂಚಿಕೆ ಕಳೆದ ಡಿಸೆಂಬರ್ 2022ರಲ್ಲಿ ಎಪಿಎಂಸಿ ಕಾನೂನಿನ್ವಯದಂತೆ ಲೀಸ್ ಕಂ ನಿವೇಶನ ಹಂಚಿಕೆ ಪ್ರಕ್ರಿಯೆ ಪ್ರಾರಂಭವಾಯಿತು. ಹಲವು ಅಡೆತಡೆಗಳೊಂದಿಗೆ 2024 ಜೂನ್ ಜುಲೈನಲ್ಲಿ ನಿವೇಶನ ಹಂಚಿಕೆಗೆ ಹಸಿರು ನಿಶಾನೆ ದೊರೆಯಿತು. ಆಡಳಿತ ಮಂಡಳಿಯಿಂದ ಮತ್ತು ಗ್ರಾಮಾಂತರ ಶಾಸಕರಿಂದ ಹಾಗೂ ಎಪಿಎಂಸಿ ಸಿಬ್ಬಂದಿಯಿಂದ ಹಂಚಿಕೆಯ ಪ್ರಕ್ರಿಯೆ ಪ್ರಾರಂಭವಾಯಿತು. ಏಕಾಏಕಿ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ನಿವೇಶನ ಹಂಚಿಕೆ ಪ್ರಕ್ರಿಯೆ ಸ್ಥಗಿತಗೊಂಡಿರುವುದು ಕಾರಣಗಳೇನು ಎಂದು ಪ್ರಶ್ನಿಸಿದ ಅವರು, ರಾಯಚೂರು ನಗರ ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘವು ಗ್ರಾಮಾಂತರ ಶಾಸಕರಲ್ಲಿ, ಎಪಿಎಂಸಿ ಆಡಳಿತ ಮಂಡಳಿಯ ಅಧ್ಯಕ್ಷ, ಉಪಾಧ್ಯಕ್ಷರಲ್ಲಿ ಹಾಗೂ ಎಪಿಎಂಸಿ ಸಿಬ್ಬಂದಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಕೂಡಲೇ ನಿವೇಶನ ಹಂಚಿಕೆ ಪ್ರಕ್ರಿಯೆ ಪ್ರಾರಂಭ ಮಾಡದಿದ್ದಲ್ಲಿ ಕಾನೂನನ್ವಯ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಲು ಸಂಘವು ತೀರ್ಮಾನಿಸಿದೆ ಎಂದು ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ತಿಳಿಸಿದರು. ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರು 8/2025ರಂದು ಮಾನ್ಯ ಉಪಲೋಕಾಯುಕ್ತ ಇವರು ಏನಂತಂದರೆ ರಾಯಚೂರು ಜಿಲ್ಲಾ ಪ್ರವಾಸ ಕೈಗೊಂಡಾಗ ಅವರು ಕೂಡ ನಾವೇನಂತಂದರೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಕಾನೂನು ಬಾಹಿರ ತರಕಾರಿ ಮಾರ್ಕೆಟ್ನ ಸ್ಥಳಾಂತರ ಮಾಡಬೇಕಂತೇಳಿ ಅಲ್ಲಿ ಆವತ್ತು ನಾವು ಆ ಸಂದರ್ಭದಲ್ಲಿ ಮನವಿ ಪತ್ರ ಕೊಡೋ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಪಾಲಿಕೆ ಆಯುಕ್ತರು ಅಲ್ಲೇ ಇದ್ದರು. ಉಪಲೋಕಾಯುಕ್ತರು ಅವ್ರನ್ನ ಕೇಳಿದ್ರು, ಏನ್ರಿ ಅದು ಕಾನೂನು ಬಾಹಿರ ಇದೆ ಅಂತ ಹೇಳಿದ್ರೆ, ಹೌದು ಸರ್ ಕಾನೂನು ಬಾಹಿರ ಇದೆ ಅಂತೇಳಿ ಇಬ್ಬರು ಒಪ್ಕೊಂಡ ನಂತರ ಏನಂತಂದರೆ ರಿಪೋರ್ಟ್ ಬರೋ ತನಕ ನಾವೇನಂತಂದರೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅವರು ಏನು ಮತ್ತೇನಂತಂದರೆ ಈಗ ಕಳೆದ ಒಂದು 4 ತಿಂಗಳಿಂದ ಏನಂತಂದರೆ ಉಪಲೋಕಾಯುಕ್ತರು ಅವರ ಕಾರ್ಯಾಲಯದಿಂದ ರದ್ದು ಮಾಡುವ ಒಂದು ಏನಂತಂದರೆ ಪತ್ರ ಇದುವರೆಗೆ ಏನಂತಂದ್ರೆ ನಮ್ಗೆ ಕೈ ಸೇರಿಲ್ಲ. ಈ ರೀತಿ ಆಡಳಿತದಲ್ಲಿ ಏನಂತಂದರೆ ಯಾವ ಅವ್ಯವಸ್ಥೆ ಇದೆ ಮತ್ತು ಯಾವ ರೀತಿಯಿಂದ ಇಲ್ಲಿ ಸರ್ಕಾರಿ ನೌಕರರಾಗಲಿ, ಇನ್ನು ಬೇರೆ ಬೇರೆ ಏನಂತಂದರೆ ರಾಜಕಾರಣಿಗಳಾಗಲಿ, ಇಲ್ಲ ಬೇರೆ ಬೇರೆ ರೀತಿಯ ಇವರು ಏನಂತಂದರೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಸಾರ್ವಜನಿಕರಿಗಾಗಲಿ, ಇಲ್ಲಿರ್ತಕ್ಕಂಥ ರಾಜಕಾರಣಿಗಳಾಗಲಿ ಮತ್ತು ಬೇರೆ ಬೇರೆಯವರು ಕೂಡ ಏನಂತಂದರೆ ಭಾಳಷ್ಟು ಬೇಸರ ಬಂದುಬಿಡ್ತದೆ. ಯಾಕಂತಂದರೆ ಒಂದು ಕೆಲಸ ಆಗ್ತಾ ಇಲ್ಲ, ಪಾಲಿಕೆಯಿಂದ ಯಾವುದೂ ಕೆಲಸ ಆಗ್ತಾ ಇಲ್ಲ, ಜಿಲ್ಲಾಡಳಿತದಿಂದ ಯಾವುದೇ ಕೆಲಸ ಆಗ್ತಾ ಇಲ್ಲ. ಇರ್ಬೋದು ಇಬ್ಬರು ಏನಂತಂದರೆ ಖಡಕ್ ಅಧಿಕಾರಿಗಳು ಇರ್ಬೋದು, ಬಟ್ ಕೆಲಸನೇ ಏನಾಗ್ತಾ ಇಲ್ಲ. ನಾವು ಏನಂತಂದರೆ ಕಾನೂನು ಪರವಾಗಿ ಕಾನೂನು ರೀತಿಯಲ್ಲೇ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾರು ಸರಿಯಾಗಿ ಸ್ಪಂದನೆ ನೀಡ್ತಾ ಇಲ್ಲ. ಉದಾಹರಣೆಗೆ ಏನಂತಂದರೆ ಮೊನ್ನೆ
ಇವರು ಕಾನೂನು ಬಾಹಿರ ತರಕಾರಿ ಮಾರುಕಟ್ಟೆಯಲ್ಲಿ ತರಕಾರಿ ಮಾರಾಟ ಮಾಡತಕ್ಕಂಥ ವ್ಯಾಪಾರಸ್ಥರು ಆಗಲಿ ರೈತರಾಗಲಿ ಅದು ಏನಂತಂದರೆ ಕಾನೂನು ಬಾಹಿರ ಇದೆ ಅಂತೇಳಿ ಜಿಲ್ಲಾಧಿಕಾರಿಗಳೇ ಒಪ್ಕೊಂಡಿದ್ದಾರೆ, ಮತ್ತೆ ಅದನ್ನು ಹಂಗೆ ಮುಂದುವರಿಸ್ತಾ ಇದ್ದಾರೆ. ಮೇಲಿಂದ ಏನಂತಂದರೆ ನಾವು ಅವ್ರು ಹೇಳಿದ್ವಿ ಏನು ಸರ್ ಅದೇ ಇನ್ನೂ ಮುಂದುವರೆದಲ್ಲ ಅಂತಂದರೆ, ಇಲ್ಲ ನಾವು CS ಐಟ್ನ ಏನಂತಂದರೆ ಕಬ್ಜೆ ಮಾಡ್ಕೊಂಡಿವಿ, ಉಳಿದಿದ್ದೇನಂತಂದರೆ ಅದು ಪ್ರೈವೇಟ್ ಲ್ಯಾಂಡ್ ಅಲ್ಲ ಅಂತ ಹೇಳ್ತಾರೆ. ಅದು ಪ್ರೈವೇಟ್ ಲ್ಯಾಂಡ್ ಅಲ್ಲ ಸರ್, ಅದು ಕೆರೆ ಪಕ್ಕದಲ್ಲಿರ್ತಕ್ಕಂಥ ಜಾಗ, ಸರ್ಕಾರಿ ಜಾಗ, ಕೆರೆ ಜಾಗ ಇದೆ. ಅದನ್ನು ಯಾವಾಗ ಏನಂತಂದ್ರೆ ಲೇಔಟ್ ಮಾಡಿದ್ರು ಅಂತ ಕೇಳಿದ್ವಿ. ಅದಕ್ಕೇನಂತಾರೆ ಅದು ನಮ್ಗೆ ಗೊತ್ತಿಲ್ರಿ, ನಿಮ್ಮಲ್ಲಿ ಏನಾದರೂ ದಾಖಲೆಗಳಿದ್ದರೆ ಕೊಡ್ರಿ, ನಾನು ಏನಂತ ತೆಗಿತೀನಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಅದೇನಂತಂದರೆ ಅವ್ರ ಪ್ರಕಾರ ಏನಂದರೆ ಮಾಹಿತಿ ಹಕ್ಕಿನಲ್ಲಿ ಮಹಾನಗರ ಪಾಲಿಕೆಗೆ ಮತ್ತು RDA ಆಫೀಸ್ಗೆ ಏನಂತಂದರೆ ನಾವು ಮಾಹಿತಿ ಹಕ್ಕಿನಲ್ಲಿ ಒಂದು ಇದೇ ಮಾಹಿತಿ ಕೇಳಿದ್ವಿ. ಇದು ಕೆರೆ ಪಕ್ಕದಲ್ಲಿ ಇರ್ತಕ್ಕಂಥ ಲೇಔಟ್ ಯಾವಾಗ ಅಪ್ರೂವಲ್ ಸಿಕ್ಕಿದೆ ಇದಕ್ಕೆ ಅಂತೇಳಿ, ಯಾವಾಗ ಅಪ್ರೂವಲ್ ಸಿಕ್ಕಿದೆ ಕೆರೆ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗಕ್ಕೆ ಅಂತ ಕೇಳಿದ್ವಿ ನಾವು. ಇಲ್ಲ ಅದು ನಾವು ಅದಕ್ಕೆ ಅಪ್ರೂವಲ್ ಕೊಟ್ಟಿಲ್ಲ ಅಂತೇಳಿ, ಯಾಕಂತಂದರೆ ಅದು ಕಾನೂನು ಬಾಹಿರ ಜಾಗ ಅದ, ಕೆರೆ ಜಾಗ ಅದ, ಅದಕ್ಕೆ ನಾವು ಇದು ಕೊಟ್ಟಿಲ್ಲ, ಪರ್ಮಿಷನ್ ಕೊಟ್ಟಿಲ್ಲ ಅಂತೇಳಿ. ಅದು ಕೂಡ ಏನಂತಂದ್ರೆ ಒಂದು ಲೆಟರ್ಗೆ ಸಂಬಂಧಪಟ್ಟಂತೆ ಏನಂತಂದರೆ ಅದಕ್ಕೆ ಉತ್ತರ ಕೂಡ ಕೊಟ್ಟರು RDAದವರು. ತದನಂತರ ನಾವು ಈ ಜಾಗ ಎಷ್ಟು ಎಕರೆ ಅದ ಏನಿದೆ ಅಂತೇಳಿ ತಹಸೀಲ್ ಆಫೀಸ್ನಲ್ಲಿ ಮಾಹಿತಿ ಪಡ್ಕೊಂಡ್ವಿ. ಅದರಲ್ಲಿ ಏನಂತಂದರೆ 2020ರ ಅವಧಿಯಲ್ಲಿ ಏನಂತಂದರೆ ಅದು ಸರ್ಕಾರಿ ಭೂಮಿ, ಗೈರಾಣಿ ಭೂಮಿ ಅಂತೇಳಿ ನಮಗೆ ಇದು ಕೊಟ್ಟಿದ್ದಾರೆ. ಆದರೆ ಇನ್ನೊಂದು ಇದರಲ್ಲಿ ಏನಂತಂದರೆ ಶಂಕರ್ ದಾತರ್ಜಿ ಅದು ಖರೀದಿ ಮಾಡಿದ್ದಾರೆ ಅಂತ ಹೇಳ್ಕೊಳ್ತಾರೆ. ನಾವು ಅದೇ ಕೇಳ್ತೀವಿ, ಸ್ವಾಮಿ ಸುಡುಗಾಡು ಜಾಗ ಶಂಕರ್ ದಾತರ್ ಸ್ವಾಮೀಜಿ ಹೆಂಗೆ ಖರೀದಿ ಮಾಡ್ತಾರ ಶಂಕರ್ ದಾತರ್ಜಿ, ಅದು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಏನಂತಂದರೆ ತಹಸೀಲ್ ಆಫೀಸಿನಲ್ಲಿ ನಾವು ಪಾಣಿ ಪಡ್ಕೊಂಡಾಗ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಸರ್ಕಾರಿ ಜಾಗ, ಗೈರಾಣಿ ಜಾಗ ಏನು ಅದಕ್ಕೇನಂತಂದ್ರೆ ಯಾವುದೇ ಪರ್ಮಿಷನ್ ಕೊಟ್ಟಿಲ್ಲ ಅಂತೇಳಿ RDA ಆಫೀಸ್ದವರು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಏನಂತಂದ್ರೆ ಈ ಕಾನೂನು ಬಾಹಿರ ತರಕಾರಿ ಮಾರ್ಕೆಟ್ನಲ್ಲಿ ಮಾರಾಟ ಮಾಡೋರು ಮತ್ತು ರೈತರು ಈ ರೀತಿ ಇದೆ, ಅದು ಕ್ರಮ ತೆಗೆದುಕೊಳ್ಳ್ರಿ ಅಂತೇಳಿ ನಾವು ಪಾಲಿಕೆ ಆಯುಕ್ತರಿಗೆ ಹೇಳಿದ್ರೆ, ಇಲ್ಲ ನಾವು ಅವರಿಗೆ ಪೆನಾಲ್ಟಿ ಹಾಕಿವಿ, ಅವರಿಂದ ನಾವು ಹಣ ವಸೂಲು ಮಾಡಿದ್ವಿ. ಬೇಡ ಸ್ವಾಮಿ, ಹಣ ವಸೂಲಿ ಮಾಡೋದು ಕರ ಇರ್ತದ್ದು ಬೇಡ, ಅದು ಕಾನೂನು ಬಾಹಿರ ಅಂತ ಹೇಳಿದ್ರೆ ಯಾಕೆ ಕೊಡ್ತೀರಿ ನೀವು ಹಣ, ಕರ ಯಾಕೆ ಎತ್ತುತ್ತಾ ಇದ್ದೀರಿ? ಅದನ್ನ ಏನಂತಂದ್ರೆ ರದ್ದುಪಡಿಸ್ರಿ ಮಾರ್ಕೆಟ್ನ. ನಾವೇನು ಹೇಳ್ತೀವಿ, ಕಾನೂನು ಬಾಹಿರ ಇದೆ ಅಂತ ಹೇಳಿ ತಮಗೆ ಅಧಿಕಾರ ಇದೆ, ಅದು ರದ್ದುಪಡಿಸ್ರಿ. ರದ್ದುಪಡಿಸಲಿಕ್ಕೆ ಆಗ್ಲಿಕ್ಕೆ ಅಂತಂದ್ರೆ ಇಲ್ಲಿಂದ ಟ್ರಾನ್ಸ್ಫರ್ ತಗೊಂಡೋಗ್ರಿ. ಇವರು ಇಬ್ಬರು IAS ಅಧಿಕಾರಿಗಳು ಈ ರೀತಿ ಇದ್ದಾರ, ಆಫೀಸ್ಗೆ ತಿರುಗಿ 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 ನಮ್ಮ ಚಪ್ಪಲಿ ಹಾಕೊಂಡು ಹೋಗ್ಬಿಟ್ಟ. ಎಂತ ಒಂದು ಆಡಳಿತ ನಡೆಸ್ತಾ ಇದ್ದಾರೆ ಜಿಲ್ಲೆಯಲ್ಲಿ, ನಮಗಂತೂ ಬಹಳ ಬೇಜಾರು ಬಂದ್ಬಿಟ್ಟಿದೆ. ಇನ್ನೊಂದು ಏನಂತಂದ್ರೆ APMC ಲೀಸ್ ಕಮ್ ನಿವೇಶನ ಹಂಚಿಕೆ, ಅದು ಏನಂತಂದ್ರೆ 2022ರಲ್ಲಿ ನೋಟಿಫಿಕೇಶನ್ ಆಯಿತು, ಹಣ ಕಟ್ಟಿದ್ವಿ. ಹಣ ಕಟ್ಟಿದ ಮೇಲೆ ಕೆಲವರು ನಿವೇಶನ ಏನಂತಂದ್ರೆ ಸುಮಾರು 74 ನಿವೇಶನಗಳಿಗೆ ಏನಂತಂದ್ರೆ ಮಂಜೂರಾತಿ ಬಂತು. ಮಂಜೂರಾತಿ ಬಂದ ಮೇಲೆ ಏನಂತಂದ್ರೆ ನಾವು ಅದು ನಿವೇಶನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದ್ರ ಪ್ರಕಾರ ಏನಂತಂದ್ರೆ ಹಣ ಕಟ್ಟಿದ್ದೀವಿ. ನಾವು ಕಟ್ಟಿದ ನಂತರ ಏನಂದ್ರೆ ಪ್ರಕ್ರಿಯೆ ಪ್ರಾರಂಭ ಆಯಿತು. ಅದು 3-4 ಏನಂತಂದ್ರೆ ನಿವೇಶನಗಳಿಗೆ ಏನಂದ್ರೆ ಎಲ್ಲ ರೀತಿಯ ಪರ್ಮಿಷನ್ ತಗೊಂಡು ಏನಂತಂದ್ರೆ ಅದನ್ನ ನಿವೇಶನ ಪಡ್ಕೊಂಡಿವಿ. ಇನ್ನೂ ಕೆಲವು ನಿವೇಶನಗಳು ಏನಂತಂದ್ರೆ ಪೆಂಡಿಂಗ್ ಇಟ್ಬಿಟ್ಟಿದ್ದಾರೆ. ಯಾಕೆ ಪೆಂಡಿಂಗ್ ಇಟ್ಟಿದ್ದೀರಿ ಅಂತಂದ್ರೆ ಅಲ್ಲಿ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ನಾವು ಏನಂತಂದ್ರೆ ನಿರ್ದೇಶಕರು ಕೃಷಿ ಉತ್ಪನ್ನ ಮಾರಾಟ ಮಂಡಳಿ ಬೆಂಗಳೂರು ಅವರು ಹೋಗಿ ನಾವು ಭೇಟಿಯಾದಾಗ ನಮ್ಮಲ್ಲಿ ಯಾವುದೇ ಅಡೆತಡೆ ಇಲ್ಲ, ಅಲ್ಲಿ ಏನಿದ್ದಾರೆ ಲೋಕಲ್ ಲೀಡರ್ಸ್ ನಲ್ಲಿ ಏನಂತಂದ್ರೆ ಅಡೆತಡೆ ಇದೆ ನೋಡಿ, ಅದ್ರ ಬಗ್ಗೆ ಏನಂತಂದ್ರೆ ನಮ್ಗೆ ಏನು ಸಂಬಂಧ ಇಲ್ಲ ಅಂತೇಳಿ ಡೈರೆಕ್ಟರ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡಳಿಯವರು ಅವರು ಡೈರೆಕ್ಟರೇ ಸ್ವತಃ ಏನು ಹೇಳಿದ್ರು ನಮ್ಗೆ. ಹಾಗಾಗಿ ಏನಂತಂದ್ರೆ ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ವತಿಯಿಂದ ನಾವೇನು ನಿವೇಶನ ಪಡ್ಕೊಳ್ತಾ ಇದ್ದೀವಿ, ಅದೇನಂತರ ಪ್ರಕ್ರಿಯೆ ನಿಂತು ಹೋಗಿದೆ.
ಅದನ್ನು ಪುನಃ ಪ್ರಾರಂಭ ಮಾಡಬೇಕಂತೇಳಿ ನಾವು ಮನವಿ ಮಾಡಿಕೊಂಡಿವಿ, ಮನವಿ ಪತ್ರ ಕೂಡ ಕೊಟ್ಟಿವಿ. ಅದೇನಂತಂದ್ರೆ ಮುಂದಿನ ದಿನಗಳಲ್ಲಿ ಏನಂತಂದ್ರೆ ನಾನು ಮತ್ತೆ ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಯೋಗದ ನ್ಯಾಯಾಲಯದಲ್ಲಿ ಮತ್ತೇನಂತಂದ್ರೆ ಒಂದು ಪ್ರಕರಣ ದಾಖಲು ಮಾಡಬೇಕಂತೇಳಿ ಒಂದು ನಿರ್ಧಾರ ತಂದಿದ್ದೆ. ತದನಂತರ ನಮಗೇನಂತಂದ್ರೆ 15 ವರ್ಷಗಳಿಂದ ಈಗ ಅಧ್ಯಕ್ಷನಾಗಿ ಏನಂತಂದ್ರೆ ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಅಂತೇಳಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇನ್ನೊಂದು ಸಂಘ ಇದೆ, ಅದು ಮೊಹಮ್ಮದ್ ಇಕ್ಬಾಲ್ ಅಂತೇಳಿ MIC ಕಂಪನಿ ಮಾಲೀಕ. ಅವನು ಏನಂತಂದ್ರೆ ಇನ್ನೊಂದು ಸಂಘ ಮಾಡ್ಯಾನ. ಇನ್ನೊಂದು ಸಂಘ ಯಾಕೆ ಮಾಡ್ಯಾನ ಯಾಕಿಲ್ಲ ಅವನಿಗೆ ಗೊತ್ತು. ಕಳೆದ 15 ವರ್ಷಗಳಿಂದ ಬೇರೆ ಬೇರೆ ವಿಷಯಗಳಲ್ಲಿ ಮಾರ್ಕೆಟ್ ಅಭಿವೃದ್ಧಿ ಆಗಲಿ, ವ್ಯಾಪಾರಸ್ಥರ ಏಳಿಗೆಗಾಗಲಿ, ರೈತರ ಪರವಾಗಲಿ ನಾವು ಹೋರಾಟ ಮಾಡಿದ್ದೀವಿ. ಅವ್ರು ಏನಂತಂದ್ರೆ ಬರ್ತಾರ ನೋಡ್ತಾರ ಹೋಗ್ತಾರ. ಅವರಲ್ಲಿ ಏನಂತಂದ್ರೆ ಒಂದು ಸಂಘ ಇದೆ, ಆ ಸಂಘದಿಂದ ₹1 ಕೆಲಸ ಮಾಡೋದಿಲ್ಲ. ಅವರು ನಾವು ಮಾಡಿದ ಕೆಲಸಗಳೇನಂತಂದ್ರೆ ಅವ್ರು ಬೆನಿಫಿಟ್ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಬೇಸರ ಆಗಿ ಏನಂತಂದ್ರೆ ನಾವು ನಮ್ಮ ಸಂಘವನ್ನು ರದ್ದುಪಡಿಸ್ತಾ ಇದ್ದೀವಿ. ಬೇಡ, ಅವನೊಂದೇ ಇರಲಿ. ಯಾಕಂತಂದ್ರೆ ಹಿಂದೆ ತಮಗೆ ಗೊತ್ತಿದೆಯೋ ಇದು ಒಂದೊಂದು ಬಾಡಿಗೆಗೆ ಏನಂತಂದ್ರೆ 1200, 900, 600 ಬಾಡಿಗೆ ಏನಂತಂದ್ರೆ ಫಿಕ್ಸ್ ಆಗಿತ್ತು. ನಾವು ಏನಂತಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಅಂದಿನ ಆಯುಕ್ತರಿಗೆ ನಾವೇನಂತಂದ್ರೆ ಈ ರೀತಿ ಏನಂತಂದ್ರೆ ನಾವು ₹170 ಕಟ್ತಾ ಇದ್ದೀವಿ. ಏಕಾಏಕಿಯಾಗಿ ₹1200, ₹900, ₹600 ಅಂತೇಳಿ ನೀವು ತೀರ್ಮಾನ ತಗೊಂಡಿದ್ದೀರಿ. ಇದು ಒಳ್ಳೇದಲ್ಲ. ನಾವೇನಂತಂದ್ರೆ ಲಾಸ್ಟ್ ಟೈಮ್ ನಮ್ಮಲ್ಲಿ ನಾಗರಾಜ್ ಅಂತೇಳಿ ಡೆಪ್ಟಿ ಕಮಿಷನರ್ ಇದ್ರು, ಅವರು ಸತ್ತೋದ್ರು. ಅವ್ರಿಗೆ ಏನಂತಂದ್ರೆ ಅವ್ರು ಮನವರಿಕೆ ಮಾಡಿಕೊಟ್ಟಿವಿ. ಆ ಸಂದರ್ಭದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಏನಂತಂದ್ರೆ ಮಂಜುಶ್ರೀ ಮೇಡಮ್ ಅವರು ಇದ್ರು. ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು, ನೋಡ್ರಿ ಮೇಡಮ್ ಈ ರೀತಿ ಆದ ಅಂತ ಹೇಳಿದ್ರೆ ಇಲ್ಲ ತಪ್ಪದ, 5% ಏರಿಸಲಾಕ ಏನಂತಂದ್ರೆ ಅವ್ರಿಗೆ ಅಧಿಕಾರ ಅಲ್ಲ, ಅದಕ್ಕಿಂತ ಹೆಚ್ಚಿಗೆ ಅಧಿಕಾರ ಇಲ್ಲ ಅವ್ರಿಗೆ ಅಂತ. ಆಯ್ತು ಸರ್ ನೀವಾದ್ರೂ ಮಾಡಿ ಅಂತ ಹೇಳಿದ್ರೆ ಅವ್ರು ನಿಜವಾಗಿ ಏನಂತಂದ್ರೆ ನಾವು ಅವ್ರನ್ನ ಎಷ್ಟೇ ನಾವು ಪ್ರಶಂಸೆ ಮಾಡಿದ್ರು ಕೂಡ ಕಡಿಮೆ. ನಾಗರಾಜ್ ಸಾಹೇಬ್ ಅವ್ರು ಏನೋ ಆ ಟ್ರ್ಯಾಕ್ಟರ್ನ ಮೇಲೆ ಅವ್ರ ಟ್ರ್ಯಾಕ್ಟರ್ ಅವ್ರ ಮೇಲೆ ಬಿದ್ದು ಏನಂತಂದ್ರೆ ಅಲ್ಲಿ ಮಂಡ್ಯದಲ್ಲಿ ಸತ್ತೋದ್ರು ಅವರು. ಸೊ ಅವ್ರಿಗೆ ಏನಂತ ನಾವು ಮನವಿ ಮಾಡಿಕೊಟ್ಟಿವಿ. ಅವ್ರು ಏನಂತಂದ್ರೆ ಹೇಳ್ರಿ ಮಾಲಿಕರು ಎಷ್ಟು ಮಾಡ್ಬೇಕಂತೇಳಿ. ಸರ್ ಡಬಲ್ ಮಾಡಿದ್ವಿ, 5% ಕೂಡ ಬೇಡ. 5% ಅಂತಂದ್ರೆ 170 ಅಂದ್ರೆ ಎಷ್ಟಾಗ್ತದೆ, 280 ಇಲ್ಲ ₹200 ಆಗ್ತದೆ. ನಾವೇನಂತ ಡಬಲ್ ಕಟ್ತೀವಿ ಸರ್ ಅಂತ ಒಂದು ಫಿಗರ್ ಹೇಳ್ರಿ ಅಂತಂದ್ರೆ ₹350 ಮಾಡಿ ಬಾಡಿಗೆ. ಆಯ್ತು, ₹350 ಬಾಡಿಗೆ ಮಾಡಿ ಅಂತಂದ್ರೆ ಅವರು ರೆಸಲ್ಯೂಷನ್ ಪಾಸ್ ಮಾಡಿದ್ರು. ಅವಾಗ ಏನಂತಂದ್ರೆ ಅವರ ಆಧೀನದಲ್ಲಿತ್ತು ನಗರಸಭೆ. ಅವ್ರೇನಂದ್ರೆ ರೆಸಲ್ಯೂಷನ್ ಪಾಸ್ ಮಾಡಿ ಏನಂತ ಇದು ಮಾಡಿದ್ರು. ಹಿಂದೆ ಏನಂತಂದ್ರೆ ನಮ್ಮ ಮೊಹಮ್ಮದ್ ಇಕ್ಬಾಲ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ₹1200, ₹900, ₹600 ಆಗಿದೆ, ಇದು ಯಾರು ಬಂದು ಕೂಡ ಕಡಿಮೆ ಆಗೋದಿಲ್ಲ ಅಂತಕ್ಕಂಥ ಮಾತು ಹೇಳಿ ಏನಂತಂದ್ರೆ ನಮಗೇನು ಮಾಡಿದ್ರು, ಒಂದು ರೀತಿ ಟೆನ್ಷನ್ನಲ್ಲಿ ಹಾಕಿದ್ರು ನಮ್ಗೆ. ಅಂದ್ರೆ ಇಲ್ಲ ಕಟ್ಟೋದಿಲ್ಲ ನಾವು ಅಂತೇಳಿ. ನನ್ನ ಕಡೆ ಅರ್ಧ ಮಂದಿ ಇದ್ರು, ಅವನ ಕಡೆ ಅರ್ಧ ಮಂದಿ ಇದ್ರು. ಇಲ್ಲ ಕಟ್ಟಲಿಲ್ಲ ಅಂತಂದ್ರೆ ಮಾರ್ಕೆಟ್ ಏನಂತಂದ್ರೆ ಖಾಲಿ ಮಾಡ್ತಾರ, ಹಂಗಾಗಿ ಅಂತ ಹೇಳಿದ್ರು. ಯಾರು ಖಾಲಿ ಮಾಡಿಸ್ತಾರೆ ನಾನು ನೋಡ್ತೀನಿ ಅಂತೇಳಿ ಇದು ಮಾಡಿದ್ರು. ಕೊನೆಗೆ ಏನಂತಂದ್ರೆ ಅಂದಿನ ಒಂದು ನಡವಳಿಕೆ ನಾವು ಏನಂತಂದ್ರೆ ಮಾನ್ಯ ಅಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಯಾರು ನಮ್ಮ ಇವರು ಮಮತಾ ಸುಧಾಕರ್ ಅವ್ರಿಗೆ ಕೇಳಿದ್ವಿ, ಏನ್ರಿ ಮೇಡಮ್ ಅಂತಂದ್ರೆ ನಾವು ಹಿಂದೆ ಏನಂತಂದ್ರೆ ಮಮತಾ ಸುಧಾಕರ್ ಅವರಿಗೆ ಒಂದು 10 ಸಲ ರಾಜೀನಾಮೆ ಕೊಡಿ ಅಂತ ಕಲಿತಿದ್ವಿ. ಆ ಸಂದರ್ಭದಲ್ಲಿ ಅವರು ಏನು ಮಾಡಿದ್ರು, ಕೊನೆ ಸಭೆ ಅವ್ರದ್ದು ಅವಧಿ ಮುಗಿಯೋ ಕೊನೆ ಸಭೆಯಲ್ಲಿ ಏನಂದ್ರೆ ಒಂದು ತೀರ್ಮಾನ ಮಾಡಿದ್ರು, 350, 150 ಮತ್ತೆ ₹200 ಅಂತೇಳಿ ಅವರು ತೀರ್ಮಾನ ಮಾಡಿದ್ರು. ಅದಕ್ಕೆ ಏನಂತಂದ್ರೆ ಸರ್ವಸಮ್ಮತಿಯಿಂದ ಏನಂತಂದ್ರೆ ನಗರಸಭೆ ಸದಸ್ಯರು ಅದಕ್ಕೆ ಅನುಮತಿ ನೀಡಿದರು. ಆ ರೀತಿ ಏನಂತಂದ್ರೆ ಸುಮಾರು ಒಂದು 15 ವರ್ಷದಿಂದ ನಾವು ಆ ರೀತಿ ಕಟ್ತಾ ಬರ್ತಾ ಇದ್ದೀವಿ. ನಾವು ಈಗ ಏನಂತಂದ್ರೆ ಯಾವುದೇ ಒಂದು ನಾವು ಕೆಲಸ ಮಾಡಿದ್ರೆ ಅವ್ರು ಬೆನಿಫಿಟ್ ತಗೋಬೇಕು. ನಾವೇನಂತಂದ್ರೆ ಸುಮ್ಮನೆ ಹೋರಾಟ ಮಾಡಿ ಇದು ಮಾಡಿ ನ್ಯಾಯ ಸಂಬಂಧವಾದ ಏನಂತಂದ್ರೆ ಹೋರಾಟ ಮಾಡಿ ಕೊಡ್ಬೇಕು. ಅದರಲ್ಲಿ ಏನಂತಂದ್ರೆ ನಾವು ಎಲ್ಲಿಗೆ ಹೋಗಿ ಬರ್ಬೇಕಾದ್ರೆ ಖರ್ಚು ವೆಚ್ಚ ಅದು ಇದೆ ಅಂತಂದ್ರೆ ಎಲ್ಲ ನಮ್ಗೆ ಬಹಳಷ್ಟು ಬರ್ಡನ್ ಆಗ್ತಾ ಇದೆ. ಹಾಗಾಗಿ ಏನಂತಂದ್ರೆ ನಮ್ಮ ಸಂಘ ರದ್ದುಪಡಿಸ್ತಾ ಇದ್ದೀವಿ. ಮೇಲಿಂದ ಏನಂತಂದ್ರೆ ಅಲ್ಲಿ ಜಾಗ ಖಾಲಿ ಮಾಡ್ಲಾಕ, ಆ ತರಕಾರಿ ಮಾರುಕಟ್ಟೆ ರದ್ದುಪಡಿಸಲಾಕ
1, 2, 3 ನೋಟಿಸ್ ಕೊಟ್ಟಿದ್ದಾರೆ. ಈಗಾಗಲೇ ಏನಂತಂದ್ರೆ ಆಯುಕ್ತರು, ಪಾಲಿಕೆ ಉಪ ಆಯುಕ್ತರಾದಂಥ ಬಸವರಾಜ್ ಹೆಬ್ಬಾಳ್ ಅವರು ಏನಂತಂದ್ರೆ ನಾವು ಸತತವಾಗಿ ತಿರುಗುವ ಕಡೆಯಿಂದ ಏನಂತಂದ್ರೆ ನೋಟಿಸ್ ನಂಬರ್ 1, ನೋಟಿಸ್ ನಂಬರ್ 2, ನೋಟಿಸ್ ನಂಬರ್ 3 ಇವು 3 ಏನಂತಂದ್ರೆ ಕೊನೆ ಇದು ಏನಂತಂದ್ರೆ ನೋಟಿಸು ಜಾರಿ ಮಾಡಿದ್ದಾರೆ ಅವರು. ಅದನ್ನೇನಂತಂದ್ರೆ ಕಾನೂನು ಪ್ರಕಾರ ನಾವು ತೆಗಿತೀವಿ ಅಂತೇಳಿ, ಪ್ಲಾಟ್ ಮಾಲೀಕರು ಕೂಡ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ ಅಂತೇಳಿ ನಮ್ಗೆ ಏನಂತಂದ್ರೆ ಇದು ಕೊಟ್ಟಿದ್ದಾರೆ. ಹಾಗಾಗಿ ಏನಂತಂದ್ರೆ 3ನೇ ನೋಟಿಸು ನಿನ್ನೆ ಮುಗಿತು. ಅವರು ಅಲ್ಲಿಂದ ಖಾಲಿ ಮಾಡಿಸಿ ಏನಂತಂದ್ರೆ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಅಲ್ಲಿ ಕೂಡ್ತಕ್ಕಂಥ ತರಕಾರಿ ವ್ಯಾಪಾರಸ್ಥರು ಮತ್ತು ರೈತರು ಹೈಕೋರ್ಟ್ಗೆ ಹೋದ್ರು ಕೂಡ ಹೈಕೋರ್ಟ್ ಒಂದು ತೀರ್ಮಾನ ಕೊಟ್ಟದ. ಏನಂತಂದ್ರೆ ಅಲ್ಲಿ ಇರ್ತಕ್ಕಂಥ ತರಕಾರಿ ವ್ಯಾಪಾರಸ್ಥರಿಗೆ ರೈತರಿಗೆ ಯಾವುದೇ ತೊಂದರೆ ಕೊಡಬೇಡ್ರಿ, ನೀವು ಅವ್ರಿಗೆ ಏನಂತಂದ್ರೆ ಪರ್ಮಿಷನ್ ಕೊಡ್ರಿ ಅಂತೇಳಿ ನಾವು ಅದೇ ಕೇಳಿದ್ವಿ. ಪಾಲಿಕೆ ಆಯುಕ್ತರಿಗೆ IAS ಅಧಿಕಾರಿ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಪಾರ್ಟಿ ನಂಬರ್ 1 ದ ಸ್ಟೇಟ್ ಕರ್ನಾಟಕ represented by it is the principal secretary department of the municipal administration ವಿಕಾಸ್ ಸೌಧ ಬೆಂಗಳೂರು ಇವರಿಗೆ ಒಂದು ಮನವಿ ಪತ್ರ ಕೊಟ್ಟಾರ. The state Karnataka represented it is the principal secretary department of the revenue ವಿಕಾಸ್ ಸೌಧ ಬೆಂಗಳೂರು, the deputy commissioner of the Raichur, the assistant commissioner of the Raichur, the commissioner of the city municipal council Raichur and commissioner of the ಮಹಾನಗರ ಪಾಲಿಕೆ ಅಂತೇಳಿ 7 ಮಂದಿನ ಪಾರ್ಟಿ ಮಾಡ್ಯಾರ. ಅಲ್ಲಿ ಇರ್ತಕ್ಕಂಥ ತರಕಾರಿ ವ್ಯಾಪಾರಸ್ಥರು ಮತ್ತು ಇವರು ರೈತರು, ಉತ್ಪಾದಕರ ಸಂಘದ ಅಧ್ಯಕ್ಷರು ಇವರೆಲ್ಲರೂ ಏನ್ ಮಾಡಿದ್ದಾರೆ ಅಂತ 7 ಮಂದಿನ ಪಾರ್ಟಿ ಮಾಡ್ಯಾರ. ನಾವು ಮೊನ್ನೆ ಏನಂತಂದ್ರೆ ಜುಬಿ ಮಹಾಪಾತ್ರಗೆ ಅವ್ರಿಗೆ ಅದೇ ಕೇಳಿದ್ವಿ, ಏನ್ ಸರ್ 7 ಮಂದಿ ಪಾರ್ಟಿ ಮಾಡಿದ್ದಾರೆ, ನಮ್ಮನ್ನ ಪಾರ್ಟಿ ಮಾಡಿಲ್ಲ ಅವರು, ಮತ್ತೆ ನೀವು ಹೋಗ್ತೀರಾ ಮತ್ತೆ ನಾವು ಹೋಗಿ ಇದು ಮಾಡ್ಬೇಕಾ ಅಂತೇಳಿ. ಇಲ್ಲ ಇಲ್ಲ ನಾವು ಹೋಗಿ ಏನಂತಂದ್ರೆ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಇದುವರೆಗೆ ಏನಂತಂದ್ರೆ ಅವರಿಂದ ಯಾವುದೇ ಒಂದು ಒಳ್ಳೆ ಪ್ರತಿಕ್ರಿಯೆ ಇಲ್ಲ. ಹಾಗಾಗಿ ಏನಂತಂದ್ರೆ ಇಲ್ಲಿ ಆಡಳಿತ ಸಂಪೂರ್ಣವಾಗಿ ಅದು ಯಾವ ರೀತಿ ಇದೆ ಅಂತಂದ್ರೆ ಎಲ್ಲರೂ ಬೇಸರ ತರ್ತಕ್ಕಂಥ ಆಡಳಿತ ಇದೆ. ಈಗಲೂ ನೋಡಿ ಮಹಾನಗರ ಪಾಲಿಕೆಯಲ್ಲಿ ಹಿಂದೆ ಏನಂತಂದ್ರೆ ಯಾವ ರೀತಿ ಭ್ರಷ್ಟಾಚಾರ ಇತ್ತು ಅದಕ್ಕಿಂತ ಡಬಲ್ ಆಗ್ಬಿಟ್ಟಿದೆ ಭ್ರಷ್ಟಾಚಾರ. ರಾತ್ರಿ 10:30, 11 ತನಕ ಕೆಲಸ ಮಾಡ್ತಾರೆ. ನಾವು ಎಂದೂ ನೋಡಿದ್ದಿಲ್ಲ. ರಾಯಚೂರಿನ ಇತಿಹಾಸದಲ್ಲಿ ಏನಂತಂದ್ರೆ ರಾತ್ರಿ 10 ಗಂಟೆ, 9 ಗಂಟೆ, 11 ಗಂಟೆ ತನಕ ಕೆಲಸ ಮಾಡೋದು ನಾವು ಎಂದೆಂದೂ ನೋಡಿದ್ದಿಲ್ಲ. ಅದೇ ರೀತಿಯಿಂದ ಏನಂತಂದ್ರೆ ಬಹಳಷ್ಟು ಬೇಜಾರ ಆಗ್ತಾ ಇದೆ ಸಾಹೇಬ್ರೆ. ಕೆಲಸ ಮಾಡೋದು ಅಲ್ಲ ಮಾಡಿ ಏನ್ ವ್ಯವಸ್ಥೆ ಅಂತೀನಿ. ಅಲ್ಲ ಅಷ್ಟು ಟೈಮ್ ಮಾಡ್ಕೊಂಡು ಒಳ್ಳೆದಾಗಿರ್ತದೆ. ಅದು ಕೆಟ್ಟದ್ದು ಸರ್. ಯಾಕಂತಂದ್ರೆ ರಾತ್ರಿ ಯಾರು ಹೋಗ್ತಾರೆ ಸರ್ ಕೇಳಾಗ. ಇನ್ನೊಂದು ಏನಂತಂದ್ರೆ ನಮಗ್ ಗೊತ್ತಿದೆ ತಾವು ಏನು ಅವ್ರಿಗೆ ಪ್ರಶ್ನೆ ಮಾಡ್ತಿರೋ ಏನ್ ಮಾಡ್ತಿರೋ. ಯಾವಾಗಲೂ ನೋಡಿದ್ರೆ ಮಹಾನಗರ ಪಾಲಿಕೆ ಹೋಗ್ರಿ, ಡೆಪ್ಟಿ ಕಮಿಷನರ್ ಹತ್ರ ಹೋಗ್ರಿ. ಅಟ್ಲೀಸ್ಟ್ ಡೆಪ್ಟಿ ಕಮಿಷನರ್ ಏನಂತಾರೆ 12ರಿಂದ 1:30 ಏನಂತಂದ್ರೆ ಸಾರ್ವಜನಿಕರ ಭೇಟಿ ಅಂತೇಳಿ ಸಂದರ್ಭದಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ. ಇವರು ಇನ್ನ ಮಹಾನಗರ ಪಾಲಿಕೆಯಲ್ಲಿ ಹಿಂದೆ ನಾವು 2-3 ಸಲ ಹೇಳಿದೀವಿ. ನಮ್ಮ ಮನೆ ಏನಂತಂದ್ರೆ 1ನೇ ತಾರೀಕು ನವೆಂಬರ್ ರಾಜ್ಯೋತ್ಸವ ದಿನದ ಕರ್ನಾಟಕ ರಾಜ್ಯೋತ್ಸವ ದಿನದಂದು ಏನಂತಂದ್ರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೇಳಿದ್ವಿ. ಅಟ್ಲೀಸ್ಟ್ ಬೋರ್ಡ್ ಹಾಕ್ಸಿರಿ ಸರ್. ಸಾರ್ವಜನಿಕರು ಬಂದು ಹೋಗ್ತಾ ಇದ್ದಾರೆ. ಒಂದು ಕೆಲಸ ಆಗ್ತಾ ಇಲ್ಲ ಸ್ವಾಮಿ. ಯಾವಾಗ ನೋಡಿದ್ರೆ ಮೀಟಿಂಗ್, ಯಾವಾಗ ನೋಡಿದ್ರೆ ಮೀಟಿಂಗ್ ಮೀಟಿಂಗ್ ಮೀಟಿಂಗ್. ಸಂಘ ರದ್ದುಗೊಳಿಸಿದ್ರಲ್ಲ ಅದು ಫೇಲ್ ಆಗಿಲ್ಲ ಸರ್. ಸಂಘ ರದ್ದುಗೊಳಿಸಿದ್ರು ಎದಕ್ಕೆ ಫೇಲ್ ಆಗಿಲ್ಲ? ಅಲ್ಲ ಕಟ್ಟಿದ್ದೀನಲ್ಲ, ಎದ್ರ ಸಲ ಕಟ್ಟಿದ್ದೆ. ಈಗ 4 ಮಂದಿಗೆ ಒಳ್ಳೇದಾಗಿದೆ ಅಂತ ಹೇಳಿ ಕಟ್ಟಿದ್ದೀವಿ. ಈಗ ಏನಂತಂದ್ರೆ ನಮ್ಮ ಅಪೋಸಿಟ್ ಇದ್ದವರು ನಾವು ಏನಾದ್ರೂ ಕನ್ನಡ ಬರೋದಿಲ್ಲ. ಅವ್ರು ಏನಂತಾರ, ಅವನೇ ಹೈಲೇ ದೇಖ್ಲೇತ ಅಂತಾರ. ಏನ್ ಹೇಳ್ಬೇಕು ಸರ್? ಮತ್ತೆ ಫೇರ್ ಇರ್ಲಿಕ್ಕಿದೆ ಏನ್ ಮಾಡ್ಬೇಕು? ಈಗ ನಾವು ಏನೇ ಏನಂತಂದ್ರೆ ತಮಗ್ ಗೊತ್ತಿದೆ, ಇಲ್ಲಿ ಇರ್ತಕ್ಕಂಥ ರಿಪೋರ್ಟರ್ಸ್ಗೆ, ಸಂಪಾದಕರಿಗೆ ಎಲ್ಲ ಗೊತ್ತಿದೆ. ಏನಾದ್ರೂ ಮಾಡ್ಬೇಕಂತಂದ್ರೆ 2022-23ರಲ್ಲಿ ಬೃಹತ್ ಮಟ್ಟದ ಏನಂತಂದ್ರೆ ನಮ್ಮ ಎಲ್ಲ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡೋಗಿ ಏನಂತಂದ್ರೆ ಸ್ಟ್ರೈಕ್ ಮಾಡಿದ್ವಿ. ಆವಾಗೇನೋ ನಮ್ಮ ಚಂದ್ರಶೇಖರ್ ನಾಯಕ್ ಸಾಹೇಬರು ಏನಂತಂದ್ರೆ ಎಲ್ಲ ಅವ್ರಿಗೆ ಮನವರಿಕೆ ಆಯ್ತು. ಇನ್ನೊಂದೇನಂತಂದ್ರೆ ಇವ್ರು ಏನು ಮಾಡಿದ್ದಾರ,
14.5 ಲಕ್ಷ ರೂಪಾಯಿ ಏನಂತಂದ್ರೆ ಇವರು ಪೆಂಡಿಂಗ್ ಉಳಿಸ್ಕೊಂಡಾರ. ಯಾರು? ಈ ರೈತ ಉತ್ಪಾದಕರ ಸಂಘದ ಅಧ್ಯಕ್ಷ ಮತ್ತು ಅಲ್ಲಿನ ಎಂ ಈರಣ್ಣ ತರಕಾರಿ ಮಾರಾಟಗಾರ ಸಂಘದ ಅಧ್ಯಕ್ಷ. ಅಲ್ಲಿ ತರಕಾರಿ ಮಾರ್ಕೆಟ್ ಇಲ್ಲೇ ಇಲ್ಲ. ಎಂ ಈರಣ್ಣ ತರಕಾರಿ ಮಾರ್ಕೆಟ್ ಎಲ್ಲ ಇಲ್ಲಿಗಲ್ ಆಗಿ ನಡೆಸ್ತಾ ಇದ್ದಾರೆ. ಅಲ್ಲಿ ವಾರ್ಡ್ ನಂಬರ್ 12 ತರಕಾರಿ ಮಾರ್ಕೆಟ್ ಏನಂತಂದ್ರೆ ಈರಣ್ಣನ ಮಗ ಪವನ್ ಕುಮಾರ್ ಬರ್ತದ. ಸರ್ ಅದನ್ನೇ ಯಾಕೆ ಸುಮ್ಮನೆ ಇದ್ದಾನಂದ್ರೆ ಅವ್ರ ಅಪ್ಪನ ಹೆಸರಲ್ಲ. ಅಪ್ಪನ ಹೆಸರು ಆದರೆ ಈರಣ್ಣನ ಹೆಸರು ಏನಂತ ತರಕಾರಿ ಮಾರ್ಕೆಟ್ ಅಲ್ಲ. ಅದು ಇಲ್ಲಿಗಲ್ ಇರಲಿ ಲೀಗಲ್ ಇರಲಿ ಸಾಕು. ನಮಗೇನಂತಂದ್ರೆ ಸ್ಟಾರ್ಟಿಂಗ್ ನಲ್ಲಿ ದಿನಾಂಕ 8/1/2025 ಏನಂತಂದ್ರೆ ಜನರಲ್ ಬಾಡಿ ಸಾಮಾನ್ಯ ಸಭೆಯಲ್ಲಿ ಏನಂತಂದ್ರೆ ನಿರ್ಣಯ ತಗೋತಾರ ಅವರು ಅಲ್ಲಿಂದ ಮಾರ್ಕೆಟ್ ಶಿಫ್ಟ್ ಮಾಡ್ಬೇಕಂತೇಳಿ. ಅದರಲ್ಲಿ ನಮ್ಮ ಪವನ್ ಕುಮಾರ್ ಅವರು ಏನಂತಂದ್ರೆ ಆ ವಾರ್ಡ್ ನನಗೆ ಬರ್ತಾರ, ನಾನು ಪರ್ಮಿಷನ್ ಇದೆ ಏನಂತಂದ್ರೆ ನೀವು ಅಲ್ಲಿ ತರಕಾರಿ ಮಾರ್ಕೆಟ್ ನಿರ್ಮಾಣ ಮಾಡಿರಿ, ಏನ್ ಮಾರಾಟ ಮಾಡ್ತೀರಿ ಇಲ್ಲ ಅಂತೇಳಿ ಬಹಳ ಇದರಿಂದ ಏನಂತಂದ್ರೆ ಎದೆ ತಟ್ಕೊಂಡು ಹೇಳಿದ. ನಮ್ಗೆಲ್ಲ ಖುಷಿ ಆಯ್ತು. ಅಟ್ಲೀಸ್ಟ್ ಒಬ್ಬ ಪಾಲಿಕೆ ಮೆಂಬರ್ ಏನಂತಂದ್ರೆ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾನ. ಅವ್ರಿಗೆ ಏನಂತಂದ್ರೆ ಈ ಸಪೋರ್ಟ್ ಸಂಬಂಧಪಟ್ಟಂತೆ ಏನಂದ್ರೆ ಒಂದು 10 ಸಲ ಫೋನ್ ಮಾಡಿದ್ರೆ ಒಂದು ಸಲನೂ ಇರ್ತದಿಲ್ಲ ಪುಣ್ಯಾತ್ಮ. ಹೆಬ್ಬಾಳ ಗೊಬ್ಬಳ ಆಗ್ಬಿಟ್ಟೆ ಸರ್. ಯಾರು ಹೆಬ್ಬಾಳ? ಅದು ಗೊತ್ತಿದೆ ಸರ್ ನಿಮ್ಗ. ಎಂತ ಹೋರಾಟಗಾರ ಏನಂತೇಳಿ ತಮ್ಗೆಲ್ಲರಿಗೂ ಗೊತ್ತಿದೆ. ಈಗ ನಮಗೇನಂತಂದ್ರೆ ಸರ್ ನಾವು ಆದಷ್ಟು ಮಟ್ಟಿಗೆ ತರಕಾರಿ ಮಾರಾಟಗಾರರ ಸಮಸ್ಯೆಗಳು ಪರಿಹಾರ ಮಾಡಿವಿ. ಈಗ ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಾಗಲಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಆಗಲಿ ಬಹಳ ಸಿಸ್ಟಮೆಟಿಕ್ ಆದ. ಎಲ್ಲವೂ ಏನು ಸಿಸ್ಟಮೆಟಿಕ್ ಆದ. ಅದಕ್ಕೆ ಪ್ರತಿಯೊಬ್ಬರು ಬಂದು ನಮ್ಮನ್ನು ಕೇಳ್ತಾರ, ಅವನ್ನ ಯಾರು ಕೇಳೋದಿಲ್ಲ. ಅದೇ ಸರ್ ಈಗ ಅಲ್ಲ ಅಲ್ಲಿಗೆ ಹೋಗೋದೇ ಇಲ್ಲ ಅವ್ರು ಯಾರೇ ಅಲ್ಲಿಗೆ ಹೋಗೋದಿಲ್ಲ. ಇದು ಏನಂತಂದ್ರೆ ಐತಿಹಾಸಿಕ ಒಂದು ಮಾರ್ಕೆಟ್. ಇದು ಸುಮಾರು 100 ವರ್ಷ ಆಗ್ತಾ ಇದೆ. 2028ರಲ್ಲಿ 100 ವರ್ಷ ಆಗ್ತಾ ಇದೆ. ಹಿಂದೆ ಕೂಡ ಏನಂತಂದ್ರೆ ಕೆಲವರು ನಮ್ಮವರು ನಮ್ಗೆ ಸಜೆಷನ್ ಮಾಡಿದ್ರು. ಈಗ ನೀವು ಏನಂತಂದ್ರೆ 100 ವರ್ಷದಿಂದ 50-70 ವರ್ಷದ ಕೆಳಗೆ ಅವರೆಲ್ಲ ನಮ್ಗೆ ಸಜೆಷನ್ ಮಾಡಿದ್ರು. ನೀವು ಹೋಗಿ ಏನಂತಂದ್ರೆ ಇದು ಉಸ್ಮಾನಿಯಾ ಮಾರ್ಕೆಟ್ ಅಂತ ಹೇಳಿದ್ರೆ ರಜಾಕರ್ ಜಮಾನದ ಏನಂತಂದ್ರೆ ಕಟ್ಸ್ಯಾರ ಅವರು. ನಿಮ್ಗೆ ಏನಂತಂದ್ರೆ ನಿಮ್ಗೆ ಒಂದು ಇದು ಪತ್ರ ಬರೆದು ಕೊಡ್ತಾರ, ನೀವು ಹೋಗಿ ಟ್ರೈ ಮಾಡ್ರಿ ಅಂತ ಹೇಳಿದ್ರು. ನಾವೆಲ್ಲ ರೆಡಿ ಮಾಡಿದ್ವಿ. ಅವನೇನಂತಾರೆ ಯಾಕೆ ಮಾಡ್ತೀವಿ ಹೋಗಲ್ ಬಿಡ್ರಿ ಅಂತೇಳಿ. ಆವಾಗ ನಾನು ಪ್ರೆಸಿಡೆಂಟ್ ಇದ್ದೆ, ಅವ್ನು ಸೆಕ್ರೆಟರಿ ಇದ್ದ. ಬೇಡ 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 ಅಂತ ಹೇಳಿದ್ರು. ಅವತ್ತೇನಾದ್ರು ಒಂದು ಮಾಡಿದ್ರು. ಈಗ 2ನೇ ಸಂಘ ಮಾಡಿದ್ದಾನೆ. ಯಾಕೆ ಮಾಡಿದ್ದಾನಂತ ಆಯ್ತು ಸರ್, ಸಂತೋಷ. ಬಹಳ ಏನಂತಂದ್ರೆ ನಮ್ ಕಿರಿಕಿರಿ ಸಲುವಾಗಿ ಮಾಡ್ಯಾನಲ್ಲ, ಬಹಳ ಸಂತೋಷ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಪ್ರಭು ನಾಯಕ್ ಸೇರಿದಂತೆ ಇತರರಿದ್ದರು.